ಶಾಂತಿ ಕ್ರಾಂತಿ ಯಾಕೆ ಟ್ರೆಂಡ್ ಆಗ್ತಿದೆ? ಶಾಂತಿ ಕ್ರಾಂತಿ ಯಾಕೆ ರಿಲೀಸ್ ಆಗ್ಲೇಬೇಕು? ರವಿಚಂದ್ರನ್ ಯಾಕೆ ಕ್ರೇಜಿ ಸ್ಟಾರ್ ಅಂತಾರೆ? ಈ ಮೂವಿ ಆಗಿನ ಬಜೆಟ್ ಎಷ್ಟು? ಇದು ಇಂಡಿಯಾದ ಫಸ್ಟ್ ಪ್ಯಾನ್ ಇಂಡಿಯಾ ಮೂವಿನ. ಬನ್ನಿ ತಿಳ್ಕೊಳ್ಳೋಣ ಈ ಫ್ಯಾಕ್ಟ್ ನ. ಆಕ್ಚುಲಿ ಬಾಕ್ಸ್ ಆಫೀಸ್ ಅಲ್ಲಿ ಓಡ್ತಿರೋ ಕುದುರೆ ಆಗಿರೋ ರವಿಚಂದ್ರನ್ ತಂದೆ ಆದ ಪ್ರೊಡಕ್ಷನ್ ಅಂಡ್ ಡೈರೆಕ್ಷನ್ ಅಲ್ಲಿ 1991ರಲ್ಲಿ ಸ್ಟಾರ್ಟ್ ಮಾಡಿದ್ದೆ ಈ ಶಾಂತಿ ಕ್ರಾಂತಿ. ಲೈಕ್ ಆ ಟೈಮ್ ಅಲ್ಲಿ ಈ ಮೂವಿಗೆ 10 ಕೋಟಿ ಬಜೆಟ್ ಹಾಕಿದ್ರು, ಅದು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ. ಲೈಕ್ ಕನ್ನಡ, ಹಿಂದಿ, ತಮಿಳ್, ತೆಲುಗು ಅಲ್ಲಿ ಯು ನೋ ವಾಟ್ ಇವ್ರ ಕ್ರೇಜಿ ತನ ಯಾವ ಲೆವೆಲ್ ಇತ್ತು ಅಂತ ಹೇಳಿದ್ರೆ, ಮೂವಿ ಒಂದ್ ಸೀನ್ ಅಲ್ಲಿ ರಿಯಲ್ ಆಗಿ ಶೂಟ್ ಮಾಡಿದ್ರು. ಅದು ಬರ್ತಡೇ ಸೀನ್. ಲೈಕ್ ಬೆಡ್ ಅಂಡ್ ಪಿಲ್ಲೋ ನ ಕಂಪ್ಲೀಟ್ ಆಗಿ ಕೇಕ್ ಕನ್ವರ್ಟ್ ಮಾಡಿದ್ದು. ಈ ವಿಷಯ ಹೀರೋಯಿನ್ ಗೆ ಗೊತ್ತಿರ್ಲಿಲ್ಲ. ಅಷ್ಟು ಕ್ರೇಜಿ ಗಾಯ್ಸ್ ಇವರು. ಕನ್ನಡದಲ್ಲಿ ಇವ್ರು ಹೀರೋ ಮಾಡಿದ್ರೆ, ತಮಿಳ್ನಾಡು, ಹಿಂದಿಯಲ್ಲಿ ರಜನಿಕಾಂತ್ ಅಂಡ್ ತೆಲುಗು ಅಲ್ಲಿ ನಾಗಾರ್ಜುನ. ಜಸ್ಟ್ ಥಿಂಕ್ ಮಾಡಿ, 1990ರಲ್ಲಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್. ಬಟ್ ಆ ಟೈಮ್ ಅಲ್ಲಿ ಈ ಮೂವಿನ ಜನ ಗೆಲ್ಲಿಸ್ಲಿಲ್ಲ. ಸೊ ಅದಕ್ಕೆ ಫ್ಯಾನ್ಸ್ ಎಲ್ಲ ಇದನ್ನ ರಿಲೀಸ್ ಮಾಡಿ ನಾವ್ ಗೆಲ್ಲಿಸ್ತೀವಿ ಅಂತ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಯಾರೆಲ್ಲ ಈ ಟ್ರೆಂಡಿಗೆ ಸಪೋರ್ಟ್ ಮಾಡ್ತೀರಾ ಎಸ್ ಅಂತ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್.